ಹಲೋ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾರೋ ಎಲ್ಲರಿಗೂ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೆ ಮತ್ತೆ ಈ ವಿಡಿಯೋ ನೋಡ್ತಾರೋ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಜನರಲ್ ಟಾಪಿಕ್ ಬಗ್ಗೆ ಮಾತಾಡೋಣ, ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಒಂದು ಬಟ್ಟೆ ಅಂಗಡಿ ಇಟ್ಟಿದ್ದೀರಾ ಅಂತ ಇಟ್ಕೋಣ. ನಾರ್ಮಲ್ ಕ್ಲಾತ್ ಮೀನ್ಸ್ ಮೆನ್ಸ್ ವೇರ್ ಮತ್ತೆ ವುಮೆನ್ಸ್ ವೇರ್. ಈಗ ಡಿಸೆಂಬರ್ ಮಂತ್ ಬಂತು. ಡಿಸೆಂಬರ್ ಮಂತ್ ಅಲ್ಲಿ ನೀವು ಯಾವ ಸ್ಟಾಕ್ಸ್ ನ ಅಂಗಡಿನಲ್ಲಿ ಜಾಸ್ತಿ ಇಟ್ಟಿರ್ತೀರಾ ಅಂತಂದ್ರೆ ಸ್ವೆಟರ್ಸು, ಜಾಕೆಟ್ಸು, ಸ್ಕಾರ್ಫ್ಸ್, ಈ ತರದ್ದು. ಯಾಕೆ ಅಂತಂದ್ರೆ ಚಳಿಗಾಲ ಬಂತು, ನಿಮಗ್ ಗೊತ್ತು ಚಳಿಗಾಲದಲ್ಲಿ ಈ ಸ್ಟಾಕ್ಸ್ಗೆ ಡಿಮ್ಯಾಂಡು ಜಾಸ್ತಿ ಇದೆ ಅಂತ. ಸೊ ಮತ್ತೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋರ್ಗೆ ಅಕ್ಷಯ ತೃತೀಯದಲ್ಲಿ ಗೊತ್ತು, ಇವಾಗ ಎಲ್ಲರೂ ಚಿನ್ನ ಖರೀದಿ ಮಾಡ್ತಾರೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ನಾನು ಈ ಟೈಮಲ್ಲಿ ಅಂಗಡಿನಲ್ಲಿ ಸ್ಟಾಕ್ ಇಟ್ಟಿರ್ಬೇಕು ಅಂತ. ಆದ್ರೆ ಚಳಿಗಾಲದಲ್ಲಿ ನಾನು ಸ್ವೆಟರ್ಸು ಮತ್ತೆ ಸ್ಕಾರ್ಫ್ಸು ಜಾಕೆಟ್ಸ್ ಮಾರಿದೀನಿ ಅಂತಂದ್ಬಿಟ್ಟು ಅದೇ ಸ್ವೆಟರ್ಸ್ ನಾವು ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಅಂಗಡಿ ತುಂಬಾ ಜೋಡಿಸಿದ್ರೆ ನಮ್ಗೆ ಬಿಸ್ನೆಸ್ ಆಗುತ್ತಾ? ಬಿಸ್ನೆಸ್ ಖಂಡಿತ ಆಗಲ್ಲ. ಯಾಕೆ ಅಂದ್ರೆ ಡಿಮ್ಯಾಂಡ್ ಇರಲ್ಲ. ಸೊ ಇಲ್ಲಿ ನಾನು ಸ್ವೆಟರ್ಸ್ ಮಾರಿದೀನಿ, ಒಳ್ಳೆ ಪ್ರಾಫಿಟ್ ಮಾಡಿದೀನಿ, ಅದೇ ಸ್ವೆಟರ್ಸ್ ನಾನು ಏಪ್ರಿಲ್ ಅಲ್ಲೂ ಮಾರ್ತೀನಿ, ಮೇನಲ್ಲೂ ಮಾರ್ತೀನಿ ಅಂತಂದ್ರೆ ಅದ್ರಷ್ಟು ಮುಟ್ಟಾಳ್ತನ ಯಾವುದೂ ಇಲ್ಲ ಅಂತ ಅಂಗಡಿ ಓನರ್ಗೆ ಗೊತ್ತು. ಅದೇ ತರ ಚಿನ್ನ ಬೆಳ್ಳಿ ಅಂಗಡಿಯವ್ರಿಗೂ ಗೊತ್ತು, ನಾನು ಅಕ್ಷಯ ತೃತೀಯದಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಿದೀನಿ ಅಂತಂದ್ಬಿಟ್ಟು ಆಷಾಢದಲ್ಲಿ ಅದೇ ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಯಾಕೆ ಅಂತಂದ್ರೆ ಆಷಾಢದಲ್ಲಿ ಯಾರು ತಗೊಳಲ್ಲ. ಹಾಗಾಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ನಾವು ಇದನ್ನ ರಿಲೇಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಎಲ್ಲಾ ಸ್ಟಾಕ್ಸ್ಗೂ ಒಂದೊಂದು ಸೀಸನ್ ಅಂತ ಇರುತ್ತೆ. ಆದ್ರೆ ಈ ಸೀಸನ್ ನ ಹೆಂಗೆ ನಾವು ಕಂಡಿಡ್ಕೊಳ್ಳೋದು? ಇಲ್ಲಿ ಬಟ್ಟೆ ಅಂಗಡಿಗಾದ್ರೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಚಳಿಗಾಲ ಗೊತ್ತು ಅವ್ರಿಗೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೀಸನ್, ಈ ಸ್ಟಾಕ್ಗೆ ಇವತ್ತೇ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಯಾರೂ ಹೇಳಲ್ಲ. ಯಾರು ಹೇಳಿದ್ರು ನಾವು ನಂಬಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ನಾವೇ ಒಂದು ಇಂಡಿಕೇಟರ್ ನ ನೋಡಿದ್ರೆ ಅದು ನಮ್ಗೆ ಸೀಸನಲ್ ಇದೆಯಾ ಸೀಸನಲ್ ಇಲ್ವಾ ಅಂತಂದ್ಬಿಟ್ಟು ಒಂದು ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಆ ಸ್ಟಾಕು ಸೀಸನಲ್ಲಿ ಇದ್ರೆ ನಾವು ಆ ಇದ್ರಲ್ಲಿ ಶಾರ್ಟ್ ಟರ್ಮ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ಅಥವಾ ಲಾಂಗ್ ಟರ್ಮೇ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ಸ್ ಆಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, IRCTC 2021 ಜನವರಿನಲ್ಲಿ 302 ರೂಪಾಯಿಂದ 1279 ರೂಪಾಯಿಗೆ ಅಕ್ಟೋಬರ್ ಅಲ್ಲಿ ಹೋಗಿದೆ. ಆಲ್ಮೋಸ್ಟ್ 4 ಟೈಮ್ಸ್ ಆಗಿದೆ. 1, 2, 3, 4, 5, 6, 7, 8, 9 ತಿಂಗಳಲ್ಲಿ 4 ಟೈಮ್ಸ್ ಆಗಿದೆ ಸ್ಟಾಕ್. ಸೊ ನಾನು ಇಲ್ಲಿ ಒಳ್ಳೆ ಪ್ರಾಫಿಟ್ಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಮೇ 2022 ಇಂದ ಇವತ್ತವರೆಗೂ ಅಂದ್ರೆ 1.5 ವರ್ಷದವರೆಗೂ ಇದೇ ಸ್ಟಾಕ್ ಅಲ್ಲೇ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ಕುತ್ಕೊಂಡ್ರೆ ಸೈಡ್ ವೇಸ್ ಇದೆ. ಸೊ ಇಲ್ಲಿ ಮೇಲಕ್ಕೆ ಹೋಗಿರೋದಕ್ಕೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಈ ಸ್ಟಾಕ್ ಅಲ್ಲೇ ನಾವು ಟ್ರೇಡ್ ಮಾಡ್ಬೇಕಾಗಿತ್ತು ಅಂತ. ಇಲ್ಲಿ ಸೈಡ್ ವೇಸ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಸಿಂಪಲ್, ನನ್ನ ಫೇವ್ರೆಟ್ ಇಂಡಿಕೇಟರ್ RSI. ನೋಡಿ ಫ್ರೆಂಡ್ಸ್, ಇಲ್ಲಿ RSI ಈಸ್ ಅಬೋವ್ 60 ಫ್ರಮ್ 2021 ಜನವರಿ. ಅದಕ್ಕೋಸ್ಕರ 300 ಇದ್ದಿದ್ದು ಈಗ 1279 ಆಗಿದೆ. ಸೊ ಇಲ್ಲಿ RSI ಇಸ್ ಬಿಲೋ 60. ಅದಾದ್ಮೇಲೆ 1.5 ವರ್ಷದಿಂದ ಸೈಡ್ ವೇಸ್ ಇದೆ. ನಾನು ಇಲ್ಲಿ ಪ್ರಾಫಿಟ್ ಮಾಡಿದ್ದೀನಿ. ಸೊ ಸ್ವೆಟರ್ ಅಂಗಡಿಯವನು ಹೆಂಗೆ ನಾನು ಚಳಿಗಾಲದಲ್ಲಿ ಸ್ವೆಟರ್ ಮಾರಿ ಪ್ರಾಫಿಟ್ ಮಾಡಿದ್ದೀನಿ, ಬೇಸಿಗೆನಲ್ಲೂ ಅದನ್ನೇ ಮಾಡ್ತೀನಿ ಅಂತಂದ್ರೆ ಆಗುತ್ತಾ? ಆಗಲ್ಲ. ಅದೇ ತರನೇ ಈ ಸ್ಟಾಕ್ ಅಲ್ಲಿ ನಾನು ಈ ಟೈಮ್ ಅಲ್ಲಿ ಪ್ರಾಫಿಟ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಈ ಸ್ಟಾಕ್ ಅಲ್ಲಿ ನಾನು ಇಲ್ಲಿ 1.5 ವರ್ಷದಿಂದ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಪ್ರಾಫಿಟ್ ಆಗತ್ತಾ? ಪ್ರಾಫಿಟ್ ಖಂಡಿತ ಆಗಲ್ಲ. ಸೊ ಇದನ್ನ ನಮ್ಗೆ ಯಾರು ಹೇಳಲ್ಲ. ಹಾಗಾಗ್ಬಿಟ್ಟು ನಾವು ಈ ಇಂಡಿಕೇಟರ್ ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟಾಕು ಸೀಸನ್ ಅಲ್ಲಿ ಇದೆ, ನಾವು ಟ್ರೇಡ್ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು ಅಂತ. ಸೊ ನಾವು ನಮ್ಮಷ್ಟು ನಾವೇ ಕಂಡಿಡ್ಕೊಬೇಕು, ಯಾರು ಬಂದು ನಮ್ಗೆ ಹೇಳೋದಕ್ಕೆ ಚಾನ್ಸೇ ಇಲ್ಲ. ನೀವೇನಾದ್ರು ಟಿವಿ ಚಾನಲ್ ಫಾಲೋ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವರು 300 ರೂಪಾಯಿಲಿ ಈ ಸ್ಟಾಕ್ ನ ತೋರಿಸ್ತಾನೆ ಇರಲ್ಲ, 800 ರೂಪಾಯಿ ತೋರಿಸ್ತಾರೆ ಅಥವಾ 700 ರೂಪಾಯಿ ತೋರಿಸ್ತಾರೆ. ಸೊ ಅಥವಾ 1200 ರೂಪಾಯಲ್ಲಿ IRCTC ದಿನಾ ಬೆಳಿಗ್ಗೆ ಎದ್ದು ಫ್ಲಾಶ್ ಮಾಡ್ತಾರೆ. ಅವಾಗ ಎಂಡ್ ಆಫ್ ದ ಸೀಸನ್ ಸೇಲ್ ನಡೀತಾ ಇರುತ್ತೆ. ಎಂಡ್ ಆಫ್ ದ ಸೀಸನ್ ಸೇಲ್ ಅಲ್ಲಿ ನೀವು ಪ್ರಾಡಕ್ಟ್ಸ್ ನ ತಗೊಂಡ್ರೆ ಏನಾಗುತ್ತೆ ಹೇಳಿ?
ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಎಂಡ್ ಆಫ್ ದ ಸೀಸನ್ ಸೇಲ್ ಅಲ್ಲಿ ನೀವು ತಗೊಂಡ್ರೆ ಸ್ಟಾಕು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ನೀವು ಸೇಲ್ ಮಾಡಬೇಕು ಅಂತಂದ್ರೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ. ಸೊ ಇದೊಂದು ಸಿಂಪಲ್ ಇಂಡಿಕೇಟರ್ನ ನೀವು ನೋಡಿದ್ರೆ ನೀವು ಸ್ಟಾಕು ಸೀಸನ್ ಅಲ್ಲಿ ಇದ್ದಾಗ ನೀವು ಟ್ರೇಡ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಒಳ್ಳೆ ಸ್ಟಾಕು, ಎಲ್ಲರಿಗೂ ಗೊತ್ತಿರೋ ಸ್ಟಾಕು, 1.5 ವರ್ಷದಿಂದ ಮೇಲ್ ಹೋಗ್ತಾ ಇಲ್ಲ ನೋಡಿ. ನಿಮ್ಗೆ ನಾನು ಈ ಸ್ಟಾಕ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ. 2020 ಜುಲೈಯಲ್ಲಿ 986 ರೂಪಾಯಿಂದ 2000 ರೂಪಾಯಿಗೆ ಹೋಗಿದೆ. ಯಾಕೆ ಅಂತಂದ್ರೆ ಸಿಂಪಲ್, RSI ಇಸ್ ಅಬೌವ್ 60 ನೋಡಿ. ಆದ್ರೆ RSI ಬಿಲೋ 60 ಬಂತು. ಇಲ್ಲಿ ಒಳ್ಳೆ ಸ್ಟಾಕ್, ನಂಬರ್ 1 ಸ್ಟಾಕ್. ಸೊ ನಂಬರ್ 1 ಸ್ಟಾಕ್ ಅಲ್ಲಿ ನಾನು ಇಲ್ಲಿ ಪ್ರಾಫಿಟ್ ಮಾಡಿದೀನಿ ಅಂತ ಇಲ್ಲಿ 2022 ಏಪ್ರಿಲ್ ಇಂದ ನೀವು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಥವಾ ಟ್ರೇಡ್ ಮಾಡ್ತಾ ಇದ್ರೆ, ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಹುಡುಕ್ತಾ ಇದ್ರೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಪರ್ಚುನಿಟಿ ಹುಡುಕ್ತಾ ಇದ್ರೆ ಸೈಡ್ ವೇಸ್ ಅಲ್ಲಿ ಇದೆ, ನಿಮ್ಗೆ ಪ್ರಾಫಿಟ್ಸ್ ಆಗಿರಲ್ಲ. ಸೊ ಒಂದು ಸ್ಟಾಕಿಗೆ ಅಡಿಕ್ಟ್ ಆಗಬೇಡಿ. ಪ್ರೀವಿಯಸ್ಲಿ ನಾನು ಈ ಸ್ಟಾಕ್ ಅಲ್ಲಿ ಪ್ರಾಫಿಟ್ ಮಾಡಿದೀನಿ, ಈಗಲೂ ಅದೇ ಸ್ಟಾಕ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ವರ್ಕ್ ಆಗಲ್ಲ. ಸೊ ನೀವು ಇದನ್ನ ಕಂಡಿಡ್ಕೊಬೇಕು ಅಂತಂದ್ರೆ RSI ನ ಫಾಲೋ ಮಾಡೋದಿದ್ರೆ ಇದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಿಂಪಲ್ ಮಂತ್ಲಿ ಚಾರ್ಟ್, RSI ಅಬೌವ್ 60. ಸೊ ಇದ್ರ ಬಗ್ಗೆ ಡೀಟೈಲ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ ಶಾರ್ಟ್ ಟರ್ಮ್ ಪಿಕ್, ಸ್ವಿಂಗ್ ಟ್ರೇಡಿಂಗ್ ಪಿಕ್ ಮತ್ತೆ ಲಾಂಗ್ ಟರ್ಮ್ ಪಿಕ್ ಯಾವ ತರ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಯಾವ್ಯಾವ ತರ ನಾನು ಫಾಲೋ ಮಾಡಬೇಕು ಅಂತಂದ್ರೆ ನನ್ನ ಆಫ್ಲೈನ್ ಟ್ರೇಡಿಂಗ್ ಕ್ಲಾಸಸ್ಗೆ ನೀವು ಅಟೆಂಡ್ ಆದ್ರೆ ನಾನು ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದ್ರು, ನೀವು ಅಟೆಂಡ್ ಆಗ್ಲಿಲ್ಲ ಅಂತಂದ್ರು ನನ್ನ ಟೆಲಿಗ್ರಾಮ್ ಚಾನಲ್ ನ ನೀವು ಫಾಲೋ ಮಾಡಿದ್ರೆ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಥವಾ ಯಾವ ಸ್ಟಾಕ್ಸ್ ಬುಲ್ಲಿಶ್ ಅಲ್ಲಿ ಇದೆ, ಯಾವ ಸ್ಟಾಕ್ಸ್ ಮೇಲ್ ಹೋಗ್ತಾ ಇದೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದನ್ನ ಫಾಲೋ ಮಾಡಿದ್ರು ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲ ಈ ವಿಡಿಯೋ ನೋಡಿದಾದ್ಮೇಲೆ ಅಟ್ಲೀಸ್ಟ್ RSI ಅಬೌವ್ 60 ಇರೋದನ್ನ ನೀವು ಫಾಲೋ ಮಾಡಿದ್ರೆ ನೀವು ಸೀಸನ್ ಅಲ್ಲಿ ಇಲ್ದೇ ಇರೋ ಸ್ಟಾಕ್ಸ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡೋಷ್ಟು ಇರಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಾನು ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ ಸ್ಟಾಕ್ಸ್ ಅಪ್ವರ್ಡ್ ಟ್ರೆಂಡ್ ಅಲ್ಲಿ ಇದೆಯೋ ಆ ಸ್ಟಾಕ್ಸ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಅಥವಾ ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ರೆ ನಮ್ಗೆ ಆಪರ್ಚುನಿಟೀಸು ಜಾಸ್ತಿ ಇರುತ್ತೆ. ಸೈಡ್ ವೇಸ್ ಅಲ್ಲಿ ಅಥವಾ ಡೌನ್ವರ್ಡ್ ಮೂವ್ಮೆಂಟ್ ಅಲ್ಲಿ ಇರೋ ಸ್ಟಾಕ್ಸ್ ನ ನಾವು ಟ್ರೇಡ್ ಮಾಡಿದ್ರೆ ನಮ್ಗೆ ಅದರಲ್ಲಿ ಆಪರ್ಚುನಿಟೀಸು ತುಂಬಾ 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 ಕಡಿಮೆ ಇರುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ, ನಾನು ಹೇಳ್ತಾ ಇರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.